ಹಾಯ್ ಫ್ರೆಂಡ್ಸ್, ನಾನು ಇವತ್ತು ನಿಮಗೆ ತಿಳಿಸ್ಕೊಡೋಕೆ ಬಂದಿರೋದು ಈಸಿಯಾಗಿ ಚಿಕನ್ ಸಾಂಬಾರು ಹೇಗೆ ಮಾಡೋದು ಅಂತ ತಿಳಿಸ್ಕೊಡೋಕೆ ಬಂದಿದ್ದೀನಿ. ಇದಕ್ಕೆ ಬೇಕಾಗಿರೋ ಇಂಗ್ರೀಡಿಯೆಂಟ್ಸು: ತೆಂಗಿನ ತುರಿ ತೊಗೊಂಡಿದ್ದೀನಿ, ಇಲ್ಲಿ ನಾನು ಅರಿಶಿನ ಪುಡಿ ತೊಗೊಂಡಿದ್ದೀನಿ, 2 ಈರುಳ್ಳಿನ ಹಾಗೆ ಕಟ್ ಮಾಡಿ ಇಟ್ಕೊಂಡಿದ್ದೀನಿ, ಮತ್ತು 1 ಈರುಳ್ಳಿ ಸಪ್ರೇಟಾಗಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ, 2 ಗೆಡ್ಡೆ ಬೆಳ್ಳುಳ್ಳಿನ ಸುಲಿದಿಟ್ಕೊಂಡಿದ್ದೀನಿ, ಸ್ವಲ್ಪ ಕೊತ್ತಂಬರಿ, ಪುದೀನ, ಸ್ವಲ್ಪ ಶುಂಠಿ, 2 ಪೀಸ್ ಶುಂಠಿ, 1 ಚಕ್ಕೆನ ಕಟ್ ಮಾಡಿ, 4 ಲವಂಗ ಇಟ್ಕೊಂಡಿದ್ದೀನಿ, ಕಡಲೆ ಇಟ್ಕೊಂಡಿದ್ದೀನಿ. ಮೊದಲಿಗೆ ಬಾಣಲಿ ಇಟ್ಟು ಅದನ್ನು ಕಾಯಕ್ಕಿಟ್ಟು ಅದಕ್ಕೆ ಸ್ವಲ್ಪ ಎಣ್ಣೆ, 3 ಸ್ಪೂನ್ ಅಷ್ಟು ಎಣ್ಣೆ ಹಾಕಿ, ಮೊದಲಿಗೆ ಕಟ್ ಮಾಡಿ ಇಟ್ಕೊಂಡಿರೋ ಅಂಥ ಈರುಳ್ಳಿನ ಹಾಕಿ, ಮತ್ತು ಸುಲಿದಿಟ್ಕೊಂಡಿರೋ ಅಂಥ ಬೆಳ್ಳುಳ್ಳಿನ ಹಾಕಿ, ಇಲ್ಲಿ ನಾನು ನಿಮ್ಗೆ ತೋರಿಸ್ಕೊಡ್ತಾ ಇರೋದು 1.5 kg ಚಿಕನಿಗೆ ಮಾಡೋ ಅಷ್ಟು ಸಾಂಬಾರು. ನಿಮಗೆ ಯಾವ ಕ್ವಾಂಟಿಟಿಲಿ ಬೇಕಾಗುತ್ತೋ ಅದನ್ನು ನೀವು ಮಾಡ್ಕೋಬೋದು, ಸ್ವಲ್ಪ ಇಂಗ್ರೀಡಿಯೆಂಟ್ಸ್ ಎಲ್ಲ ಜಾಸ್ತಿ ಹಾಕ್ಕೋಬೋದು. ಚೆನ್ನಾಗಿ ಇದು ರೋಸ್ಟ್ ಆಗೋವರೆಗೂ, ರೋಸ್ಟ್ ಅಂದರೆ ಲೈಕ್ ಹಸಿ ವಾಸನೆ ಎಲ್ಲ ಹೋಗೋ ತನಕ ಅದನ್ನು ಹೀಟ್ ಮಾಡ್ಕೋಬೇಕು, ಬಿಸಿ ಮಾಡ್ಕೋಬೇಕಾಗತ್ತೆ. ಮತ್ತು ಇಲ್ಲಿ ನಾನು 3.5 ಸ್ಪೂನು ಧನಿಯಾ ಪುಡಿ ಹಾಕ್ತಾಯಿದ್ದೀನಿ. ಇದು ನಿಮಗೆ ಸಾಂಬಾರು ಎಷ್ಟು ಬೇಕಾಗುತ್ತೋ ಅದನ್ನು ನೋಡಿಕೊಂಡು ಚಿಕನ್ ತಕ್ಕನಾಗಿ ಇದು ಹಾಕ್ಕೋಬೇಕು. ಮತ್ತು ಇಲ್ಲಿ ನಾನು ಮನೆಯಲ್ಲೇ ಮಾಡಿರೋ ಅಂಥದ್ದು 2 ಸ್ಪೂನ್ ಅಚ್ಚ ಖಾರದ ಪುಡಿ ಹಾಕ್ತಾಯಿದ್ದೀನಿ. ಇದನ್ನು ಲೈಟಾಗಿ ಲೋ ಫ್ಲೇಮಲ್ಲಿ ಇಟ್ಕೊಂಡು ನೀವು ಹುರ್ಕೋಬೇಕು. ಸಿಂಪಲಾಗಿ ಸ್ಮೆಲ್ಲೆಲ್ಲ ಹೋಗೋ ಥರ ಒಂಥರ ಘಮ ಘಮ ಅನ್ನತ್ತೆ. ಜಾಸ್ತಿ ಹೈ ಫ್ಲೇಮಲ್ಲಿ ಇಟ್ಕೊಂಡ್ರೆ ನಿಮಗೆಲ್ಲ ಸೀದೋದಂಗೆ ಆಗುತ್ತೆ, ಕಪ್ಪಗಾಗ್ಬಿಡುತ್ತೆ. ಲೋ ಫ್ಲೇಮಲ್ಲಿ ಇಟ್ಕೊಂಡು ಇದನ್ನು ಹುರ್ಕೋಬೇಕು ಚೆನ್ನಾಗಿ. ನಂತರ ಈ ಕಡೆ ಮಿಕ್ಸಿ ಜಾರ್ಗೆ ಏನೇನು ಹಾಕ್ಕೋಬೇಕು ಅಂದರೆ ಕಾಯಿ ತುರಿ, ಕಟ್ ಮಾಡಿ ಇಟ್ಕೊಂಡಿರೋದು 1 ಟೊಮೆಟೊ, ಕೊತ್ತಂಬರಿ, ಪುದೀನ, ಶುಂಠಿ, ಚಕ್ಕೆ, ಲವಂಗ ಎತ್ತಿಟ್ಕೊಂಡಿವಲ್ಲ ಅದು, ಕಡಲೆ ಹಾಕಿ ನೀವು ಸ್ವಲ್ಪ ನೀರು ಆ್ಯಡ್ ಮಾಡಿ ನೀವು ಅದನ್ನು ರುಬ್ಬಿಟ್ಕೊಂಡ್ರೆ ಅದು ಇದಕ್ಕೆ ಬಂದಿರುತ್ತೆ. ಬಂದ ನಂತರ ನೀವು ಗ್ಯಾಸ್ ಮೇಲೆ ಕುಕ್ಕರ್ ಇಟ್ಬಿಟ್ಟು ಅದಕ್ಕೆ 2 ಸ್ಪೂನ್ ಎಣ್ಣೆ ಹಾಕಿ, ಈರುಳ್ಳಿ, ಅರಿಶಿನ ಪುಡಿ ಹಾಕಿ, ಸ್ವಲ್ಪ ಒಗ್ಗರಣೆಗೆ ಈರುಳ್ಳಿ, ಅರಿಶಿನ ಹಾಕಿ ಅದನ್ನು ಕೈ ಅಲ್ಲಾಡಿಸಿ ಸ್ವಲ್ಪ ಹಸಿ ವಾಸನೆ ಎಲ್ಲ ಹೋದ್ಮೇಲೆ ನೀವು ತೊಳೆದಿಟ್ಕೊಂಡಿರೋ ಅಂಥ ಚಿಕನ್ ಇರುತ್ತಲ್ಲ, ನೀವು ಇಲ್ಲಿ ಚಿಕನ್ ಎಷ್ಟು ತೊಗೊಳ್ತೀರೋ ಅದ್ರ ಮೇಲೆ ಡಿಪೆಂಡ್ ಆಗುತ್ತೆ ನಿಮ್ಮ ಸಾಂಬಾರು ಎಷ್ಟು ಮಾಡ್ಕೋಬೇಕು ಅಂತ. ಇಂಗ್ರೀಡಿಯೆಂಟ್ಸ್ ಎಲ್ಲ ಸ್ವಲ್ಪ ಜಾಸ್ತಿ ಯೂಸ್ ಮಾಡ್ಕೋಬೇಕಾಗತ್ತೆ. ನಾವು ಇಲ್ಲಿ 1.5 kg ಚಿಕನ್ ತೊಗೊಂಡಿದ್ದೀನಿ. ಚೆನ್ನಾಗಿ ಚಿಕನ್ನ ತೊಳೆದಿಟ್ಕೋಬೇಕು. ಚೆನ್ನಾಗಿ ಚಿಕನ್ ತೊಳೆದಿಟ್ಕೊಂಡು ನೀರು ಸೋಸ್ಕೊಂಡು ಈ ಥರ ಹಾಕಿ ಅದನ್ನು ಎಲ್ಲ ಮಿಕ್ಸ್ ಮಾಡ್ಕೋಬೇಕು. ಚೆನ್ನಾಗಿ ಈ ಥರ ಎಲ್ಲ ಮಿಕ್ಸ್ ಆಗಬೇಕು. ಮಿಕ್ಸ್ ಆದ ನಂತರ ನಾವು ರುಬ್ಬಿಟ್ಕೊಂಡಿರೋ ಮಸಾಲೆನ ಇದಕ್ಕೆ ಹಾಕಿ, ರುಬ್ಬಿಟ್ಕೊಂಡಿರೋ ಮಸಾಲೆ ಎಲ್ಲ ಇದಕ್ಕೆ ಹಾಕಿ ನಾವು ಅದನ್ನು ನೀಟಾಗಿ ನಮಗೆ ಎಷ್ಟು ನೀರು ಬೇಕಾಗುತ್ತೋ ಅಷ್ಟು ನೀರನ್ನ ಹಾಕ್ಕೊಂಡು, ಅದರಲ್ಲಿ ಮಿಕ್ಸಿಲಿ ಉಳಿದಿರೋದಕ್ಕೆ ಅದ್ರಲ್ಲಿ ಸ್ವಲ್ಪ ನೀರು ಹಾಕ್ಕೊಂಡು ಇದನ್ನು ಮಾಡಿಕೊಂಡು ಬಗ್ಸಿದ್ದೀವಿ. ಓಕೆ, ನೀವು ನೀರು ಎಷ್ಟು ಬೇಕಾಗುತ್ತೆ ಸಾಂಬಾರಿಗೆ ಅಂತ ನೋಡಿಕೊಂಡು ನೀರು ಹಾಕ್ಕೊಂಡು ನೀಟಾಗಿ ತಿರುಗಿಸಿಟ್ಕೊಂಡು, ಒಬ್ರೊಬ್ರಿಗೆ ತುಂಬ ತೆಳ್ಳಗೆ ಬೇಕಾಗುತ್ತೆ ಸಾಂಬಾರು, ಒಬ್ರೊಬ್ರು ಗಟ್ಟಿಯಾಗಿ ಮೀಡಿಯಮ್ಮಾಗಿ ಇಟ್ಕೊಂಡು ಗಟ್ಟಿಯಾಗಿರೋ ಥರ ಮಾಡ್ಕೋತಾರೆ ಸಾಂಬಾರನ್ನ. ನಿಮಗೆ ಯಾವ ಥರ ಬೇಕಾಗುತ್ತಾ ನೀವು ನೀರು ಅದನ್ನು ಆ ಥರ ಹಾಕ್ಕೋಬೋದು. ಹಾಕ್ಕೊಂಡು ಕುಕ್ಕರ್ನ ಮುಚ್ಚಿಟ್ಟು ಉಪ್ಪು ಹಾಕಿ, ನಿಮಗೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಂಡು ನೀವು ಕುಕ್ಕರ್ನ ಮುಚ್ಚಿಟ್ಟು 5 ವಿಜಿಲ್ ಆದಮೇಲೆ 5 ವಿಜಿಲ್ ಹೊಡ್ಸಿದ ನಂತರ ನಿಮಗೆ ಚಿಕನ್ ಸಾಂಬಾರು ರೆಡಿ. ಸೂಪರ್ ಆಗಿರುತ್ತೆ, ತಿಂದು ನೋಡಿ. ಇನ್ನೂ ಯಾರು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಫಾಲೋ ಮಾಡಿ, ಸಪೋರ್ಟ್ ಮಾಡಿ. ಥ್ಯಾಂಕ್ ಯು.